ನಮಸ್ತೆ. ನಮ್ಮದು ಸಿದ್ಲಘಟ್ಟ ತಾಲೂಕು ಜಮಕಟ್ಟೆ ಹೋಬಳಿ 13 ಹಳ್ಳಿಯಲ್ಲಿ ನಮ್ಮದು ಒಂದು ಊರು ಹೆಣ್ಣಂಗೂರು ಅಂತ ನಮ್ಮದು. ಇಲ್ಲಿ ಹೊಲ ಬಿತ್ತಿದ್ದೀವಿ, 10 ಎಕರೆ ಇರೋದು ನಮ್ಮದು ಹೊಲ. ಅದನ್ನು ನೀವು ಕಿತ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡ್ತಾಯಿದ್ದೀರಿ. ಅದನ್ನು ಕಿತ್ಕೊಂಡ್ಬಿಟ್ರೆ ನಾವು ಜೀವನ ಮಾಡೋದು ಹೇಗೆ? ಅಲ್ಲ, ನೀವು ರೈತರು ಅಂತೇಳ್ಬಿಟ್ಟು 5 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಏನೋ ಒಂದು ಪರಿಹಾರಗಳಂತೂ ಬಿಡ್ತೀರಿ, ಹೆಂಗಸ್ರಕ ಎಜ್ರಕ ಗುಜ್ರಕ ಅಂತೇಳಿ. ಆ ಪರಿಹಾರ ನಡ್ಸ್ಕೊಳಕ್ಕೆ ನಿಮ್ಮ ಕೆಲವು ದಿವಸಗಳೂ ನಿಮ್ಮ ಕೈಯಲ್ಲಿ ನಿಭಾಯಿಸೋಕ್ಕಾಗಲ್ಲ. ಅದರಲ್ಲಿ ನಾವು ದುಡ್ಕೊಂಡು ತಿನ್ನೋ ಭೂಮಿನ ನೀವು ಕಿತ್ಕೊಂಡ್ಬಿಟ್ರೆ ನಾವು ಯಾವ ಥರ ಜೀವನ ಮಾಡಬೇಕು? ನಿಮ್ಮನ್ನು ನಂಬ್ಕೊಂಡು ನಾವು ಯಾವ ಥರ ಜೀವನ ಮಾಡಬೇಕು? ಇರೋದನ್ನ ಬರೋದನ್ನೆಲ್ಲ ಕೊಟ್ಬಿಟ್ಟು ನಾವು ಜೀವನ ಹೆಂಗೆ ಮಾಡೋದು? ಭೂಮಿ ಅಮ್ಮನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀರಿ. ಆ ಭೂಮಿನೇ ಕಿತ್ಕೊಂಡ್ಮೇಲೆ ನಾವೆಲ್ಲೋಗ್ಬೇಕು? ನಿಮ್ಗೆ ಧರ್ಮವಾಗಿ ಐತಾ? ಇದು ನ್ಯಾಯವಾಗಿ ಐತಾ? ಅಲ್ಲ, ಧರ್ಮ ಇದ್ದರೆ ನೀವೇ ಹೇಳಿ. ನೀವು ಆರಾಮಾಗಿ ಏನೋ ಒಂದು ಡ್ಯೂಟಿ ಮಾಡ್ತೀರಿ, ಯಾವುದೋ ಒಂದು ಉದ್ಯೋಗ ಮಾಡ್ತೀರಿ, ಏನೋ ಒಂದು ಮಾಡ್ತೀರಿ, ಜೀವನಗಳು ಮಾಡ್ಕೊತಾ ಇದ್ದೀರಿ. ನಾವು ಭೂಮಿನ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು. ಆ ಭೂಮಿನೆಲ್ಲ ನೀವು ವಶಪಡಿಸ್ಕೊಂಡ್ಬಿಟ್ರೆ ನಾವು ಯಾವ ಥರ ಜೀವನ ಮಾಡಬೇಕು? ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಥರ ಜೀವನ ಹೋಗ್ತಾನೆ ಇರುತ್ತಲ್ಲ, ಕಲೆಂಟ್ ಹೋಗ್ತಾನೆ ಇರುತ್ತೆ. ಅವ್ರ ಥರ ಅವರು ಯಾವ ಥರ ಜೀವನ ಮಾಡಬೇಕು? ಅಲ್ಲ, ನಿಮ್ಗೆ ನ್ಯಾಯ ಇದ್ದರೆ ನೋಡಿರಿ, ನ್ಯಾಯ ಇಲ್ಲ ಅಂದರೆ ಬಿಡ್ರಿ. ನಾವು ಎಷ್ಟು ಸಲ ಅಂತ ನಾವು ಕೈ ಮುಗಿದು ಬೇಡ್ಕೊತಾ ಇದ್ವಿ. ಎಷ್ಟೇ ಬೇಡ್ಕೊಂಡ್ರು ನಿಮ್ಮ ಕಣ್ಣೇ ದಣ್ಣೆ ಇಲ್ಲ ಅಂತಂದಮೇಲೆ ನೀವೇ ಯೋಚನೆ ಮಾಡಿ. ಅಲ್ಲ, ನಾವು ವರ್ಷಕ್ಕೊಮ್ಮೆ ಮಳೆ ಬಂತು ಅಂತಂದ್ರೆ ಬೆಳೆ ಬೆಳೀತಾ ಇದ್ವಿ, ಫಲವತ್ತಾದ ನೋಡಿ ಬೆಳೆ ಆಗಿದೆ ಅಂತ ನೋಡಿ. ಕೈ ಕಾಲು ನೋಡ್ರಿ, ಕಳೆ ಕೀಳ್ತಾ ಇದ್ದೀನಿ ಹೊಲದಲ್ಲಿ, ಕಷ್ಟಪಟ್ಟು ಭೂಮಿಗೆ ಕಷ್ಟಪಟ್ಟು. ಊಟ ಇಲ್ಲ ಇನ್ನೂ. ನೀವು ಇಷ್ಟೊತ್ತಿಗೆ 2 ಸರಿ ಬ್ರೇಕ್ಫಾಸ್ಟು ಟಿಫನ್ ಎಲ್ಲ ಮುಗಿಸಿರ್ತೀರಿ ಆರಾಮಾಗಿ. ನಾವಿನ್ನು ಒಟ್ಟಿಗೆ ಊಟ ಮಾಡಿಲ್ಲ. ಮನೆಗೆ ಹೋದ್ರೆ ಕೆಲಸ ನಿಂತೋಗುತ್ತೆ ಅಂತೇಳ್ಬಿಟ್ಟು ಕಳೆ ಕೀಳ್ತಾ ಇದ್ದೀವಿ ಹೊಲದಲ್ಲಿ. ಕಳೆ ಕಿತ್ತು ಭೂಮಿಯಲ್ಲಿ ಕಷ್ಟಪಟ್ಟು ಬೆಳೆದು ವರ್ಷಕ್ಕೊಂದ್ಸರಿ ನಾವು ಬೆಳ್ಕೊಂಡು ಹೊಟ್ಟೆಗೆ ಬೆಳ್ಕೊಂಡು ತಿಂತೀವಿ. ಅದನ್ನು ನೀವು ಕಿತ್ಕೊಂಡ್ಬಿಟ್ರಿ ಅಂತಂದರೆ ಯಾವ ರೀತಿ ನಾವು ಜೀವನ ಮಾಡ್ಬೇಕು ನೀವೇ ಹೇಳ್ರಿ. ಹಾಂ, ಅಲ್ಲ, ಧರ್ಮ ಇದೆಯಾ ಇಲ್ವಾ ಹೇಳ್ರಿ. ನೀವು ಧರ್ಮ ಇದ್ದರೆ, ನಿಮ್ಮ ಕರ್ಮ ಇದ್ದರೆ, ನೀವು ಮಕ್ಕಳು ಮಣ್ಣು ಎತ್ತು ನೀವು ಜೀವನ ಮಾಡಿ ಕಷ್ಟ ಸುಖ ಬಿದ್ದಿದ್ರೆ ಅರ್ಥ ಮಾಡಿಕೊಂಡು ನಮಗೆ ಬಿಟ್ಕೊಟ್ಟು ಈ ಜಮೀನು ಅಷ್ಟೇ. ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ.